ಪ್ರೀತಿಯ ಮಕ್ಕಳೇ, ನಿಮಗೆಲ್ಲರಿಗೂ ವಂದನೆಗಳು. ಕಳೆದ ತರಗತಿಯಲ್ಲಿ ನಾವು ಕಲಿತಂತಹ ವಿಷಯಗಳನ್ನು ಒಮ್ಮೆ ನೆನಪಿಸುವ. ಏನೆಲ್ಲ ಕಲಿತಿದ್ದೇವೆ ನೆನಪು ಮಾಡಿ. ಭೂಮಿಯ ಭ್ರಮಣ ಚಲನೆಯಿಂದಾಗಿ ಹಗಲು ಮತ್ತು ರಾತ್ರಿ ಉಂಟಾಗ್ತದೆ ಅಂತ ತಿಳಿದಿದ್ದೇವೆ. ಅದೇ ರೀತಿ ಸೂರ್ಯೋದಯ ಮತ್ತು ಸೂರ್ಯಾಸ್ತಮಾನಕ್ಕೆ ಏನು ಕಾರಣ ಅಂತ ಕೂಡ ನಾವು ತಿಳಿದಿದ್ದೇವೆ. ಭೂಮಿಯಲ್ಲಿ ನಡೆಯುವ ಚಲನೆಯಿಂದಾಗಿ ಸೂರ್ಯನು ಪೂರ್ವದಿಂದ ಪಶ್ಚಿಮಕ್ಕೆ ಬಂದಂತೆ ತೋರುತ್ತಾನೆ ಅಂತ ಕೂಡ ನಾವು ಕಲಿತಿದ್ದೇವೆ ಅಲ್ವಾ. ಇಲ್ಲಿ ನಿಜವಾಗಿ ನಡೆಯುವುದು ಯಾರ ಚಲನೆ? ಭೂಮಿಯ ಚಲನೆ. ಅದರಿಂದಾಗಿ ಏನಾಗ್ತದೆ? ಹಗಲು ರಾತ್ರಿ ಉಂಟಾಗ್ತದೆ ಅಂತ ನಾವು ಕಲಿತೆವು. ಇನ್ನು ನಾವು ಚಂದ್ರನ ಕುರಿತು ಒಂದಷ್ಟು ಕಲಿಯುವ. ಸೂರ್ಯಾಸ್ತಮಾನದ ನಂತರ ನಾವು ಆಕಾಶವನ್ನು ನಿರೀಕ್ಷಣೆ ಮಾಡಿದರೆ ಚಂದ್ರ ಕಾಣ್ತಾನೆ. ಚಂದ್ರ ಹೇಗೆ ಕಾಣ್ತಾನೆ ನಿಮಗೆ? ಎಲ್ಲ ದಿವಸಗಳಲ್ಲೂ ಒಂದೇ ಸ್ಥಾನದಲ್ಲಿ ಕಾಣ್ತಾನಾ? ಇಲ್ಲ. ಕೆಲವೊಮ್ಮೆ ಪಶ್ಚಿಮದಲ್ಲಿ ಅರ್ಧ ಚಂದ್ರನಾಗಿ ಕಾಣ್ತಾನೆ, ಇನ್ನೂ ಕೆಲವು ಸಲ ಪೂರ್ವ ದಿಗಂತದಲ್ಲಿ ಪ್ರಕಾಶಮಾನವಾಗಿ ದೊಡ್ಡ ಹಪ್ಪಳದಂತೆ ಉರುಟಾಗಿ ಕಾಣ್ತಾನೆ. ಇಲ್ಲಿ ಚಂದ್ರನ ಸ್ಥಾನ ವ್ಯತ್ಯಾಸವನ್ನು ಹೊಂದುತ್ತದೆ ಅಂತ ನಾವು ನೋಡಿ ತಿಳಿದಿದ್ದೇವೆ. ಆಕಾರದಲ್ಲಿ ಕೂಡ ವ್ಯತ್ಯಾಸ ಉಂಟು ಅಂತ ನಮಗೆ ಗೊತ್ತು ಅಲ್ವಾ. ಈ ಚಿತ್ರವನ್ನು ಒಮ್ಮೆ ಗಮನಿಸಿ. ಇಲ್ಲಿ ಒಬ್ಬ ಹುಡುಗ ಚಂದ್ರನನ್ನು 3 ವಿವಿಧ ಸ್ಥಾನಗಳಲ್ಲಿ ನೋಡುವಾಗ ಹೇಗೆ ಕಾಣ್ತಾನೆ ಅಂತ ಇಲ್ಲಿ ಚಿತ್ರಿಸಲಾಗಿದೆ. ಈ ಚಿತ್ರದಲ್ಲಿ 3 ಕೂಡ ಸ್ಥಾನಗಳು ವಿಭಿನ್ನ, ಬೇರೆ ಬೇರೆ ಸ್ಥಾನಗಳಲ್ಲಿರುವುದು. ಅದೇ ರೀತಿ ಆಕಾರವೂ ಕೂಡ ಬೇರೆ ಬೇರೆ ಆಗಿದೆ. ಇಲ್ಲಿ ಯಾವ ದಿಕ್ಕಿಂದ ಯಾವ ದಿಕ್ಕಿನ ಕಡೆಗೆ ಚಂದ್ರನ ಆಕಾರವಾಗಲಿ ಸ್ಥಾನವಾಗಲಿ ಬದಲಾದದ್ದು? ಪಶ್ಚಿಮದಿಂದ ಪೂರ್ವಕ್ಕೆ, ಹೌದಲ್ಲ? ಹಾಗಿದ್ರೆ ಚಂದ್ರನೂ ಕೂಡ ಚಲಿಸ್ತಾನೆ. ಚಂದ್ರನ ಈ ಚಲನೆಯಿಂದಾಗಿ ಏನಾಗ್ತದೆ? ಅವನ ಸ್ಥಾನದಲ್ಲಿ ಬದಲಾವಣೆಯನ್ನು ಹೊಂದುತ್ತಾನೆ. ಆಕಾರದಲ್ಲೋ ಚಂದ್ರನ ಈ ಸ್ಥಾನದಲ್ಲಾಗುವ ಬದಲಾವಣೆಗೆ ಕಾರಣ ಏನು? ಚಂದ್ರನು ಭೂಮಿಗೆ ಸುತ್ತು ಬರ್ತಾನೆ, ಪರಿಕ್ರಮಣ ಚಲನೆಯನ್ನು ಹೊಂದುತ್ತಾನೆ. ಆ ಪರಿಕ್ರಮಣ ಚಲನೆಗೆ ಬೇಕಾದ ಸಮಯ ಎಷ್ಟು ಗೊತ್ತಾ ನಿಮಗೆ? 27 ದಿವಸ. ಅಂದರೆ 27 ದಿವಸ ಮತ್ತು 8 ಗಂಟೆಗಳಲ್ಲಿ ಚಂದ್ರನು ಭೂಮಿಗೆ ಒಂದು ಸುತ್ತು ಬರ್ತಾನೆ. ಚಂದ್ರನ ಚಲನೆಯಿಂದ ಏನಾಗಬೇಕು? ಸ್ಥಾನ ಕೂಡ ಬದಲಾಗಬೇಕಲ್ಲ. ಆದ್ದರಿಂದ ನಮಗೇನು ಕಾಣ್ತದೆ? ಎಲ್ಲ ದಿವಸವೂ ಒಂದೇ ಕಡೆಯಲ್ಲಿ ಚಂದ್ರನು ಕಾಣಿಸುವುದಿಲ್ಲ. ಚಂದ್ರನ ಚಲನೆಯಿಂದಾಗಿ ಏನಾಗ್ತದೆ? ಚಂದ್ರನ ಸ್ಥಾನದಲ್ಲೂ ಕೂಡ ಬದಲಾವಣೆ ಆಗ್ತದೆ. ಸ್ಥಾನದಲ್ಲಿ ಬದಲಾವಣೆ ಆಗಲಿಕ್ಕೆ ಕಾರಣ ಏನು ಅಂತ ನಾವು ತಿಳಿದೆವು. ಆಕಾರದಲ್ಲಿ ಯಾಕೆ ಬದಲಾಗ್ತಾನೆ? ಇದನ್ನು ತಿಳಿಲಿಕ್ಕೆ ನಾವು ಮನೆಯಲ್ಲೇ ಒಂದು ಪ್ರಯೋಗವನ್ನು ಮಾಡಬಹುದು. ಆ ಪ್ರಯೋಗ ಹೇಗೆ ಅಂತ ನಾನು
ಹೇಳ್ತೇನೆ, ಗಮನವಿಟ್ಟು ಕೇಳಿ. ನಿಮ್ಮ ಪುಸ್ತಕದ ಈ ಚಿತ್ರವನ್ನೊಮ್ಮೆ ಗಮನಿಸಿ. ಇಲ್ಲಿ ಒಂದು ಅರ್ಧವೃತ್ತವನ್ನು ಎಳೆಯಲಾಗಿದೆ, ಹೌದಲ್ಲ? ಈ ಅರ್ಧವೃತ್ತದಲ್ಲಿ 5 ಸ್ಥಳಗಳಲ್ಲಿ 5 ಸ್ಟೂಲುಗಳನ್ನಿರಿಸಿ ಅದರ ಮೇಲೆ ಒಂದು ಗ್ಲಾಸ್ ಇಟ್ಟು ಆ ಗ್ಲಾಸಿನ ಮೇಲೆ 5 ಚೆಂಡುಗಳನ್ನು ಇಡಬೇಕು. ನೋಡಿ, ಈ ರೀತಿ ಕ್ರಮೀಕರಿಸಬೇಕು. ಚೆಂಡಿನ ನಗುಮುಖವು ಆ ನೀವು ಎಳೆದಂತಹ ವೃತ್ತ ಅದರ ಕೇಂದ್ರದ ಕಡೆಗೆ ಇರಬೇಕು. ಅಲ್ಲಿ ಒಬ್ಬ ಹುಡುಗ ಕುಳಿತಿದ್ದಾನೆ. ಆ ಹುಡುಗ ಅಂತ ಹೇಳಿದರೆ ಯಾರು? ಭೂಮಿಯಲ್ಲಿರುವ ಒಬ್ಬ ವ್ಯಕ್ತಿ. ಭೂಮಿಯಲ್ಲಿರುವವರು ಬೇರೆ ಬೇರೆ ಸ್ಥಾನಗಳಲ್ಲಿ ಚಂದ್ರನನ್ನು ನೋಡೋದು, ಚಂದ್ರನ ನಗುಮುಖವನ್ನು ನೋಡೋದು. ಚಂದ್ರನಿಗೆ ಸ್ವಯಂ ಪ್ರಕಾಶವಿಲ್ಲ ಅಂತ ನೀವು ಕಲ್ತಿದ್ದೀರಿ. ಚಂದ್ರನಿಗೆ ಸೂರ್ಯನ ಮೂಲಕ ಬೆಳಕು ಬಿದ್ದು ಆ ಬೆಳಕು ಪ್ರತಿಫಲನಗೊಳ್ಳುವಾಗ ನಮಗೆ ಏನು ಚಂದ್ರನು ಬೆಳಗುವಂತೆ ಕಾಣುವಂಥದ್ದು. ಇಲ್ಲಿ ಸೂರ್ಯನಿಗೆ ಬದಲಾಗಿ ನಾವು ಒಂದು ಎಮರ್ಜೆನ್ಸಿ ಲೈಟ್ ಅಥವಾ ಒಂದು ಟಾರ್ಚನ್ನು ಪಶ್ಚಿಮ ದಿಕ್ಕಿನಿಂದ ಬೆಳಕು ಬೀಳುವಂತೆ ಮಾಡಬೇಕು. ಈ ಚೆಂಡುಗಳಿಗೆ ನಾವು ನಂಬರು ಕೊಟ್ಟಿದ್ದೇವೆ, ಹೌದಲ್ಲ? 1, 2, 3, 4, 5. ಈ 5 ಚೆಂಡುಗಳಿಗೆ ಒಂದೇ ರೀತಿಯಲ್ಲಿ ಸೂರ್ಯನ ಬೆಳಕು ಬೀಳ್ತದಾ? ಇಲ್ಲ. ನಾವು ಭೂಮಿಯಲ್ಲಿರುವವರು ಆ ನಗುಮುಖವನ್ನು ಗಮನಿಸಿದರೆ ಯಾವ ಚೆಂಡಿಗೆ ಪೂರ್ಣ ಬೆಳಕು ಬೀಳ್ತದೆ ಅಂತ ನಿಮಗೆ ಹೇಳಲಿಕ್ಕೆ ಸಾಧ್ಯ ಉಂಟಲ್ಲ? ಹೌದು, ಯಾವ ಚೆಂಡಿಗೆ? 5 ನಂಬರ ಬರೆದಿರುವಂತಹ ಸ್ಟೂಲಿನ ಮೇಲಿರುವ ಚೆಂಡಿಗೆ ಪೂರ್ಣ ಬೆಳಕು ಬೀಳ್ತದೆ. ಅರ್ಧ ಭಾಗ ಮಾತ್ರ ಬೆಳಕು ಬೀಳುವಂತಹ ಚೆಂಡು ಯಾವುದು? 3 ನಂಬರದ ಚೆಂಡಿನ ಅರ್ಧ ಭಾಗಕ್ಕೆ ಬೆಳಕು ಬೀಳ್ತಾ ಉಂಟು. ನಗುಮುಖದ ಭಾಗಕ್ಕೆ ಬೆಳಕು ಬೀಳದೇ ಇರುವಂತಹ ಚೆಂಡು ಯಾವುದು? 1 ನಂಬರದ್ದು. ಇದರಿಂದ ನಾವು ಏನು ತಿಳ್ಕೊಳ್ಬೋದು? ವಿವಿಧ ಸ್ಥಾನಗಳಲ್ಲಿರುವ ಚಂದ್ರನಿಗೆ ಸೂರ್ಯನ ಬೆಳಕು ಪೂರ್ಣವಾಗಿ ಬೀಳುವುದಿಲ್ಲ ಅಂತ ತಿಳಿದಿದೆ. ವಿವಿಧ ಸ್ಥಾನಗಳಲ್ಲಿರುವ ಚಂದ್ರನಿಗೆ ಸೂರ್ಯನ ಬೆಳಕು ಎಲ್ಲ ಕಡೆಯಲ್ಲೂ ಒಂದೇ ರೀತಿ ಬೀಳುವುದಿಲ್ಲ. ಆದ್ದರಿಂದ ಏನಾಗಿ ಕಾಣ್ತಾನೆ ಚಂದ್ರ? ಕೆಲವೊಮ್ಮೆ ಕಾಲು ಭಾಗ, ಕೆಲವೊಮ್ಮೆ ಅರ್ಧ ಚಂದ್ರ ಕಾಣ್ತಾನೆ, ಕೆಲವೊಮ್ಮೆ ಪೂರ್ಣವಾಗಿ ಕಾಣಿಸ್ತಾನೆ. ಇಲ್ಲಿ ನಂಬರ್ 1, ಆ ಚೆಂಡಿನ ನಗುಮುಖದ ಭಾಗಕ್ಕೆ ಬೆಳಕು ಬೀಳುವುದೇ ಇಲ್ಲ. ಆಗ ನಮಗೇನು ಕಾಣಿಸ್ತದೆ? ಅಲ್ಲಿ ಕಪ್ಪಾಗಿ ಕಾಣಿಸ್ತದೆ. ಅದನ್ನು ನಾವೇನು ಅಂತ ಹೇಳ್ತೇವೆ ಗೊತ್ತು ನಿಮಗೆ? ಅಮಾವಾಸ್ಯೆ. ಅಲ್ಲಿಂದ ಏನಾಗ್ತಾ ಹೋಗ್ತದೆ? ಬೆಳಕು ಸ್ವಲ್ಪ 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 ಬೀಳ್ತಾ ಹೋಗ್ತದೆ ಚಂದ್ರನ ನಗುಮುಖದ ಭಾಗಕ್ಕೆ. ಆವಾಗ ನೋಡಿ, 2 ನಂಬರ ಆಗುವಾಗ ಕಾಲು ಭಾಗದಷ್ಟು ಬೆಳಕು ಬೀಳುವಂತಹ ಚಂದ್ರನನ್ನು ಕಾಣಿಸ್ತದೆ. 3 ನಂಬರ ಅರ್ಧ ಭಾಗದಷ್ಟು ಚಂದ್ರ ಕಾಣಿಸ್ತಾನೆ. 4ನೇ ಭಾಗ ಆಗುವಾಗ ಮತ್ತೂ ಹೆಚ್ಚಿನ ಭಾಗಕ್ಕೆ ಬೆಳಕು ಬೀಳ್ತದೆ. 5ನೇ ಭಾಗಕ್ಕೆ ಆಗುವಾಗ ಇನ್ನೂ ಪೂರ್ಣ ಬೆಳಕು ಬೀಳ್ತದೆ. ಈ ರೀತಿ ಬೆಳಕು ಬೀಳುವಿಕೆಗೆ ಅನುಗುಣವಾಗಿ ಚಂದ್ರನು ವ್ಯತ್ಯಸ್ತ ಆಕಾರದಲ್ಲಿ ಕಾಣ್ತಾನೆ. ಇದಕ್ಕೆ ಸಂಬಂಧಿಸಿದ ಈ ಪ್ರಶ್ನೆಗಳನ್ನು ಓದಿ ನೀವು ಅವುಗಳಿಗೆ ಉತ್ತರವನ್ನು ಕಂಡುಕೊಳ್ತೀರಲ್ಲ. ಅದೇ ರೀತಿ ಅವುಗಳಿಗೆ ಸಂಬಂಧಿಸಿದ ಒಂದು ಆಶಯ ಚಿತ್ರಣವನ್ನು ಇಲ್ಲಿ ಕೊಡಲಾಗಿದೆ ನಿಮ್ಮ ಪುಸ್ತಕದಲ್ಲಿ. ಅದನ್ನು ನೀವು ಹೊಂದಿಸಿ ಬರಿಬೇಕು. ಈ 2 ಕೆಲಸಗಳನ್ನು ಮಾಡ್ತೀರಲ್ಲ? ಹೌದು. ಇನ್ನು ಚಂದ್ರನು ಅಮಾವಾಸ್ಯೆಯಿಂದ ಮುಂದೆ ಹೋದಂತೆ ಚಂದ್ರನ ಬೆಳಕು ಬೀಳುವ ಭಾಗ ಹೆಚ್ಚುತ್ತಾ ಹೋಗ್ತದೆ. ಹುಣ್ಣಿಮೆಗಾಗುವಾಗ ಪೂರ್ಣ ಪ್ರಮಾಣದಲ್ಲಿ ಚಂದ್ರನು ಬೆಳಗ್ತಾನೆ ಅಂತ ನಮಗೆ ಗೊತ್ತಾಯಿತು. ಇನ್ನು ಹುಣ್ಣಿಮೆಯಿಂದ ಅಮಾವಾಸ್ಯೆಗೆ ಬರುವಾಗ ಏನು ಕಾಣ್ತದೆ ಅದು ತಿಳಿಬೇಕಿದ್ರೆ ಈ ಪ್ರಯೋಗದಲ್ಲಿ ಒಂದು ಸಣ್ಣ ಬದಲಾವಣೆಯನ್ನು ಮಾಡಿ ಪುನಃ ಈ ಪ್ರಯೋಗವನ್ನು ಮಾಡಬೇಕು. ಅದಕ್ಕೇನು ಮಾಡಬೇಕು ಅಂತಂದರೆ, ನಾವು ಮೊದಲು ರಚಿಸಿದಂತಹ ಅರ್ಧವೃತ್ತವನ್ನು ಪೂರ್ಣವೃತ್ತವಾಗಿಸುವುದು. ಅನಂತರ
2, 3, 4 ಅಂತ ಬರೆದಂತಹ ಸ್ಟೂಲುಗಳ ಮೇಲಿರುವ ಚೆಂಡುಗಳುಂಟಲ್ಲ, ಅವುಗಳನ್ನು ಕೆಳಭಾಗಕ್ಕೆ ತರೋದು, ಕೆಳಗಿನ ಅರ್ಧ ವೃತ್ತದಲ್ಲಿ. ನೋಡಿ, ಈ ರೀತಿ ಚಿತ್ರದಲ್ಲಿ ಕಾಣಿಸ್ತಾ ಇದೆಯಲ್ಲ. ಸರಿ, ಈಗ ಕೆಳಗಿನ ಚೆಂಡುಗಳನ್ನು ನಾವು ಗಮನಿಸಿದರೆ, ಹುಣ್ಣಿಮೆಯಾಗಿ ಗುರುತಿಸಲ್ಪಟ್ಟ ಚೆಂಡು, ಅದೇ ರೀತಿ ಅಮಾವಾಸ್ಯೆಯಾಗಿ ಗುರುತಿಸಲ್ಪಟ್ಟ ಈ 2 ಚೆಂಡುಗಳು ಹಾಗೆ ಇರ್ತದೆ. ಅವುಗಳ ಸ್ಥಾನದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇದು ಅಮಾವಾಸ್ಯೆ ಹತ್ತಿರ ಇದ್ದದ್ದು 1, ಈಚೆ ಬದಿಯಲ್ಲಿದ್ದದ್ದು 5, ಹೌದಲ್ಲ? ಈ ಚೆಂಡುಗಳ 5ರಿಂದ ಕ್ರಮವಾಗಿ 4, 3, 2, 1 ಎನ್ನುವಂತಹ ಕ್ರಮದಲ್ಲಿ ಬರ್ತಿದ್ರೆ ಏನಾಗ್ತದೆ? ಬೆಳಕು ಬೀಳುವ ಭಾಗಕ್ಕೆ ಸಂಬಂಧಿಸಿ ಹೇಳುವುದಾದರೆ 5 ನಂಬರದ ಚೆಂಡಿಗೆ ಪೂರ್ಣ ಬೆಳಕು ಬೀಳ್ತದೆ ಹುಣ್ಣಿಮೆ. ಅಲ್ಲಿಂದ ಇನ್ನೂ ಕೆಳಗೆ ಬರುವಾಗ ಬೆಳಕು ಬೀಳುವಂತಹ ಪ್ರಮಾಣ ಕಡಿಮೆ ಆಗ್ತದೆ. ಪುನಃ 3 ನಂಬರಕ್ಕೆ ತಲುಪುವಾಗ ಅರ್ಧಾಂಶ ಬೆಳಕು ಮಾತ್ರ ಸಿಗ್ತದೆ. ಮತ್ತು 2 ನಂಬರಕ್ಕೆ ತಲುಪುವಾಗ ಇನ್ನೂ ಬೆಳಕು ಕಡಿಮೆ ಆಗ್ತದೆ. 1 ನಂಬರಕ್ಕೆ ಮುಟ್ಟುವಾಗ ಬೆಳಕು ಬೀಳುವಂತಹ ನಗುಮುಖದ ಭಾಗ ನಮಗೆ ಏನೇನೂ ಕಾಣಿಸದೆ ಆಗ್ತದೆ. ಇಲ್ಲಿ 2 ರೀತಿಯ ಚಂದ್ರನ ಆಕಾರ ಬದಲಾವಣೆಯನ್ನು ನೀವು ಗಮನಿಸ್ತೀರಿ. ಈಗ ಹೇಳಿದ ಹುಣ್ಣಿಮೆಯಿಂದ ಅಮಾವಾಸ್ಯೆಯ ಕಡೆಗೆ ಬರುವಾಗ ಏನಾಗ್ತದೆ? ಚಂದ್ರನ ಬೆಳಕು ಬೀಳುವ ಭಾಗವು ಕ್ರಮವಾಗಿ ಕಡಿಮೆ 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 ಕಡಿಮೆಯಾಗಿ ಅಮಾವಾಸ್ಯೆಗೆ ತಲುಪುವಾಗ ಏನೇನೂ ಬೆಳಕು ಕಾಣುವುದಿಲ್ಲ. ಅದೇ ರೀತಿ ಅಮಾವಾಸ್ಯೆಯಿಂದ ಹುಣ್ಣಿಮೆಯ ಕಡೆಗೆ ಬರುವಾಗ ಏನಾಗ್ತದೆ? ಬೆಳಕಿನ ಪ್ರಮಾಣ ಹೆಚ್ಚುತ್ತಾ ಹೆಚ್ಚುತ್ತಾ ಹೋಗಿ ಹುಣ್ಣಿಮೆಯ ದಿವಸ ಆಗುವಾಗ ಪೂರ್ಣ ಪ್ರಮಾಣದಲ್ಲಿ ಸೂರ್ಯನ ಬೆಳಕು ಚಂದ್ರನಿಗೆ ತಲುಪುತ್ತದೆ. ಇಲ್ಲಿ ಅಮಾವಾಸ್ಯೆಯಿಂದ ಹುಣ್ಣಿಮೆಗೆ ಆಗುವಾಗ ಚಂದ್ರನ ಆಕಾರ ಹೆಚ್ಚುತ್ತಾ ಹೋಗ್ತದೆ, ಹೆಚ್ಚೆಚ್ಚು ಭಾಗಕ್ಕೆ ಬೆಳಕು ಬೀಳ್ತದೆ. ಇದನ್ನು ನಾವು ವೃದ್ಧಿ ಅಂತ ಹೇಳ್ತೇವೆ. ಅದೇ ರೀತಿ ಹುಣ್ಣಿಮೆಯಿಂದ ಅಮಾವಾಸ್ಯೆಯ ಕಡೆಗೆ ಬರುವಾಗ ಬೆಳಕಿನ ಪ್ರಮಾಣ ಕಡಿಮೆ ಕಡಿಮೆ ಆಗ್ತದೆ. ಇದನ್ನು ನಾವು ಕ್ಷಯ ಅಂತ ಹೇಳ್ತೇವೆ. ಹಾಗಿದ್ದರೆ ಚಂದ್ರನಲ್ಲೂ ವೃದ್ಧಿ ಮತ್ತು ಕ್ಷಯ ಹೇಗೆ ಉಂಟಾಗ್ತದೆ ಅಂತ ತಿಳಿದೆವು ನಾವು. ಇದಕ್ಕೆ ಚಂದ್ರನ ಚಲನೆ, ಅದೇ ರೀತಿ ಬೆಳಕು ಬೀಳುವ ಭಾಗ, ಈ 2 ವ್ಯತ್ಯಾಸವಾಗುವುದರಿಂದ ಚಂದ್ರನಲ್ಲಿ ವೃದ್ಧಿ ಮತ್ತು ಕ್ಷಯ ಉಂಟಾಗ್ತದೆ ಅಂತ ತಿಳಿದಿರಿ. ಭೂಮಿಗೆ ಭ್ರಮಣ ಚಲನೆ ಇದೆ ಅಂತ ನಾವು ತಿಳಿದಿದ್ದೇವೆ. ಚಂದ್ರನಲ್ಲೂ ಭ್ರಮಣ ಚಲನೆ ಇದೆಯೋ ಅಂತ ನೋಡುವುದು ಹೇಗೆ? ಅದಕ್ಕಾಗಿ ಈ ಪ್ರಯೋಗವನ್ನು ನಾವು ಮಾಡಿ ನೋಡುವ. ಭೂಮಿಗೆ ಪರಿಕ್ರಮಣ ಚಲನೆಯೂ ಇದೆ, ಭ್ರಮಣ ಚಲನೆಯೂ ಇದೆ ಅಂತ ನಾವು ಈ ಮೊದಲೇ ಕಲ್ತಿದ್ದೇವೆ. ಚಂದ್ರನ ಪರಿಕ್ರಮಣ ಚಲನೆಯ ಬಗ್ಗೆಯೂ ಕೂಡ ನಾವು ವಿವರವಾಗಿ ತಿಳಿದಿದ್ದೇವೆ. ಈಗ ಚಂದ್ರನಲ್ಲೂ ಭ್ರಮಣ ಚಲನೆ ನಡೆಯುತ್ತದೆಯೋ ಅಂತ ನಾವು ನೋಡೋದು. ಅದಕ್ಕಾಗಿ ನಾವು ಈ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಗ್ತದೆ. ಒಂದು PVC ಪೈಪ್ ಇದೆ, ಕಾಣಿಸ್ತಾ ಇದೆಯಲ್ಲ. ಇದಕ್ಕೆ ಇಲ್ಲಿ ಒಂದು ತೂತು ಮಾಡಲಾಗಿದೆ. ಈ ತೂತಿನ ಮೂಲಕ ಒಂದು ಸರಿಗೆಯನ್ನು ತೂರಿಸಿ ಆ ಸರಿಗೆಯಲ್ಲಿ ಒಂದು ಭೂಗೋಳ ಗ್ಲೋಬಿನ ಹೊರಗಿನ ಸ್ಟ್ಯಾಂಡನ್ನು ತೆಗೆದು ಧ್ರುವಗಳ ಮೂಲಕ ಈ ಸರಿಗೆಗೆ ತೂರಿಸಿ ಈ ರೀತಿ ವ್ಯವಸ್ಥೆ ಮಾಡಲಾಗಿದೆ. ಕಾಣ್ತಾ ಇದೆಯಲ್ಲ? ಇದರ ಅಂದರೆ ಈ ಗ್ಲೋಬಿನ ಮಧ್ಯಭಾಗದ ಮೂಲಕ ಬರುವಂತೆ ಇನ್ನೊಂದು ತುದಿಯಲ್ಲಿ ಒಂದು ಚೆಂಡನ್ನು ಅಂಟಿಸಿ ಇಡಲಾಗಿದೆ. ಗಮ್ ಟೇಪಿನ ಮೂಲಕ ಅಂಟಿಸಿ ಇಟ್ಟಿದ್ದೇನೆ ನಾನು. ಕಾಣ್ತಾ ಇದೆಯಲ್ಲ? ಸರಿ, ಇಲ್ಲಿ ಚೆಂಡಿನ ನಗುವ ಮುಖ ಕಾಣ್ತಾ ಇದೆಯಲ್ಲ ನೋಡಿ, ಈ ಭಾಗ ಇದು ಗ್ಲೋಬಿಗೆ ಅಭಿಮುಖವಾಗಿ ಇರಿಸಲಾಗಿದೆ. ಇದರ ಸರಿ ಎದುರು ಭಾಗಕ್ಕೆ ಕಾಣುವಂತೆ ಈ ಚೆಂಡನ್ನು ಇರಿಸಲಾಗಿದೆ. ಇನ್ನು ಈ ಸರಿಗೆಯನ್ನು ಹಿಡ್ಕೊಂಡು ನಾನು ಈ ಗ್ಲೋಬನ್ನು ಗಟ್ಟಿಯಾಗಿ ಹಿಡಿದಿದ್ದೇನೆ. ಚಂದ್ರನನ್ನು, ಇದನ್ನು ನಾವು ಚಂದ್ರ ಅಂತ ತಿಳ್ಕೊಳ್ಳುವ. ಚಂದ್ರನ ಚಲನೆ ಹೇಗೆ ಆಗ್ತದೆ ಅಂತ ಒಮ್ಮೆ ಗಮನಿಸುವ. ಇಲ್ಲಿ ನೆನಪಿಡಬೇಕಾದ್ದು, ಚೆಂಡಿನ ನಗುವ ಮುಖವು
ಭೂಮಿಗೆ ಅಭಿಮುಖವಾಗಿ ಇರ್ತದೆ. ಈಗ ನಾನು ಪೈಪನ್ನು ತಿರುಗಿಸ್ತೇನೆ, ನೋಡಿ ಗಮನಿಸಿ. ಈಗ ಏನಾಯಿತು? ಚೆಂಡಿನ ನಗುವ ಮುಖವು ಭೂಮಿಗೆ ಅಭಿಮುಖವಾಗಿಯೇ ಇದೆ, ಹೌದಲ್ಲ? ಇನ್ನೊಂದು ಅರ್ಧ ಭಾಗಕ್ಕೆ ಬರ್ತದೆ ಈಗ ಚೆಂಡು. ಈಗಲೂ ನಗುಮುಖವು ಭೂಮಿಗೆ ಅಭಿಮುಖವಾಗಿ ಇರ್ತದೆ. ಪುನಃ ತಿರುಗಿಸ್ತೇನೆ. ಈಗಲೂ ಚೆಂಡಿನ ನಗುಮುಖವು ಭೂಮಿಗೆ ಅಭಿಮುಖವಾಗಿಯೇ ಇದೆ. ಪುನಃ ತಿರುಗಿಸ್ತೇನೆ. ಈಗಲೂ ಚೆಂಡಿನ ನಗುಮುಖವು ಭೂಮಿಗೆ ಅಭಿಮುಖವಾಗಿಯೇ ಇದೆ. ಇಲ್ಲಿ ನಾವು ಚಂದ್ರನ ಒಂದು ಪರಿಕ್ರಮಣವನ್ನು ನೋಡಿದೆವು. ಇಲ್ಲೀಗ ಭ್ರಮಣ ಚಲನೆ ನಡೆದಿದ. ಅದನ್ನು ತಿಳಿಲಿಕ್ಕೆ ಈ ಪ್ರಯೋಗದಲ್ಲಿ ಒಂದು ಸಣ್ಣ ಬದಲಾವಣೆಯನ್ನು ಮಾಡಿಕೊಳ್ಳೋಣ ನಾವು. ಇಲ್ಲಿ ಚೆಂಡು ಇದೆಯಲ್ಲ, ಇದೇ ರೀತಿಯ ಒಂದು ಚೆಂಡನ್ನು ನೋಡಿ ನಾನೊಂದು ಗ್ಲಾಸಿನ ಮೇಲೆ ಇರಿಸಿದ್ದೇನೆ. ಹೇಗೆ ಇರಿಸಿದ್ದೇನೆ? ಭೂಮಿಗೆ ಅಭಿಮುಖವಾಗಿ ಹೇಗೆ ಚಂದ್ರನ ನಗುಮುಖ ಕಾಣ್ತಾ ಉಂಟೋ ಅದೇ ರೀತಿ ಇದನ್ನು ಕೂಡ ಇರಿಸಬೇಕು. ಇದರ ಈ ಭಾಗವು ಭೂಮಿಗೆ ಅಭಿಮುಖವಾಗಿ ಇದೆ, ಅದೇ ರೀತಿ ಈ ಚೆಂಡಿನ ನಗುಮುಖವು ಇಲ್ಲಿದೆ. ಇನ್ನು ಮೊದಲು ಮಾಡಿದಂತೆ ನಾನು ಪೈಪನ್ನು ತಿರುಗಿಸ್ತೇನೆ. ಒಂದು ಕಾಲು ಭಾಗದಷ್ಟು ತಿರುಗಿಸ್ತೇನೆ. ನೋಡಿ, ಅಂದರೆ 90 ಡಿಗ್ರಿ ಚಂದ್ರನ ಚಲನೆ ನಡೆಯಿತು. ಈಗ ಎಲ್ಲಿದ್ದಾನೆ ಚಂದ್ರ? ಚಂದ್ರನ ನಗುಮುಖ ಭೂಮಿಗೆ ಅಭಿಮುಖವಾಗಿಯೇ ಇದೆ. ಆಗ ಇದನ್ನು ಕೂಡ ಗ್ಲಾಸಿನ ಚಲನೆ ಇಲ್ಲದೆ ಚೆಂಡನ್ನು ಮಾತ್ರ ತಿರುಗಿಸಿ ಅದಕ್ಕೆ ಸಮಾನಾಂತರವಾಗಿ ಇಡ್ತೇನೆ ನಾನು. ನೋಡಿ, ಈ ಬದಿಗೆ ಇನ್ನೂ ಕಾಲು ಭಾಗ ತಿರುಗಿಸ್ತೇನೆ. ಆಗ ಇದು ಕೂಡ ಏನಾಗಬೇಕು? ಇದೇ ರೀತಿಯಲ್ಲಿ ಬರಬೇಕಿದ್ರೆ ಇದು ಕೂಡ ತಿರುಗಬೇಕು. ಇನ್ನೂ ಕಾಲು ಭಾಗ ತಿರುಗಿಸ್ತೇನೆ. ಈಗ ಏನಾಯಿತು ನೋಡಿ, ಚೆಂಡಿನ ನಗುಮುಖ ಈ ಚೆಂಡಿನ ನಗುಮುಖ ಒಂದೇ ದಿಕ್ಕಿಗೆ ಇದೆ, ಹೌದಲ್ಲ? ಪುನಃ ಕಾಲು ಭಾಗ ತಿರುಗಿಸ್ತೇನೆ. ಪುನಃ ಈ ಚೆಂಡು ಕೂಡ ಈ ಬದಿಗೆ ಬರ್ತದೆ. ಇಲ್ಲಿ ಏನು ನಡೀತು? ಚಂದ್ರನ ಪರಿಕ್ರಮಣ ಚಲನೆ ನಡೆಯುವಾಗ ಅದರೊಂದಿಗೆ ಚಂದ್ರ ಏನಾಗ್ತಾನೆ? ಭ್ರಮಣ ಚಲನೆಯನ್ನು ಹೊಂದುತ್ತಾನೆ. ಈ ರೀತಿ ತಿರುಗಿ 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 ಪುನಃ ಮೊದಲ ಸ್ಥಿತಿಗೆ ಬಂದಿದ್ದಾನೆ. ಈ ಪ್ರಯೋಗದಿಂದ ನಿಮಗೆ ಏನು ತಿಳಿಯಿತು? ಚಂದ್ರನಲ್ಲಿ ಪರಿಕ್ರಮಣ ಚಲನೆಯೊಂದಿಗೆ ಭ್ರಮಣ ಚಲನೆಯೂ ನಡೆಯುತ್ತದೆ ಅಂತ ಗೊತ್ತಾಯಿತು. ಇಲ್ಲಿ ಚಂದ್ರನ ಒಂದು ಪರಿಕ್ರಮಣ ನಡೆಯುವ ಅದೇ ಸಮಯದಲ್ಲಿ ಏನಾಗಿದೆ? ಭ್ರಮಣ ಚಲನೆಯೂ ನಡೆದಿದೆ, ಹೌದಲ್ಲ? ಇಲ್ಲಿ ಚಂದ್ರನ ಪರಿಕ್ರಮಣ ಚಲನೆಗೆ ಎಷ್ಟು ಸಮಯ ಬೇಕು ಅಂತ ನಿಮಗೆ ಮೊದಲೇ ಗೊತ್ತುಂಟು. ಎಷ್ಟು? 27 3ನೇ 1 ದಿವಸಗಳು, ಅಂದರೆ 27 ದಿನ ಮತ್ತು 8 ಗಂಟೆಗಳು. ಅಷ್ಟೇ ಸಮಯದಲ್ಲಿ ಚಂದ್ರನು ಭ್ರಮಣ ಚಲನೆಯನ್ನು ಕೂಡ ಪೂರೈಸ್ತಾನೆ ಅಂತ ತಿಳಿಯಿತು. ಇದರಿಂದಾಗಿ ನಮಗೆ ಯಾವಾಗ ನೋಡಿದರೂ ಚಂದ್ರನ ಒಂದು ಮುಖ ಮಾತ್ರ ಕಾಣೋದು. ಯಾಕಂದರೆ ಇದು ಕಾಲು ಭಾಗ ತಿರುಗುವಾಗ ಇದು ಕೂಡ ಕಾಲು ಭಾಗ ತಿರುಗುತ್ತದೆ. ಆಗ ಭೂಮಿಯಲ್ಲಿರುವವರಿಗೆ ಚಂದ್ರನ ಈ ಭಾಗ ಮಾತ್ರ, ಇಲ್ಲಿ ಹೇಳ್ತಿದ್ರೆ ನಗುಮುಖ ಮಾತ್ರ ಕಾಣ್ತದೆ. ಹಾಗಿದ್ರೆ ಚಂದ್ರನಲ್ಲಿಯೂ ಕೂಡ ಭ್ರಮಣ ಚಲನೆ ನಡೆಯುತ್ತದೆ ಅಂತ ತಿಳಿಯಿತಲ್ವಾ? ಸರಿ, ಪ್ರಯೋಗದಿಂದ ನಾವು ಏನು ತಿಳಿದೆವು? ಭೂಮಿಯು 27 3ನೇ 1 ದಿವಸದಲ್ಲಿ, ಪ್ರಯೋಗದಿಂದ ಏನು ತಿಳಿದೆವು? ಚಂದ್ರನು 27 3ನೇ 1 ದಿವಸದಲ್ಲಿ ಭೂಮಿಗೆ ಒಂದು ಸುತ್ತು ಬರುತ್ತಾನೆ, ಪರಿಕ್ರಮಣ ಚಲನೆ ಅಂತ ಹೇಳ್ತೇವೆ. ಅದೇ ಸಮಯದಲ್ಲಿ ಅಕ್ಷದಲ್ಲೂ ಒಂದು ಸುತ್ತು ಬರ್ತಾನೆ, ಇದನ್ನು ನಾವು ಭ್ರಮಣ ಚಲನೆ ಅಂತ ಹೇಳ್ತೇವೆ. ಈ ಎರಡೂ ಚಲನೆಗಳಿಗೂ ತಗಲುವಂತಹ ಸಮಯ ಒಂದೇ ರೀತಿಯಾಗಿದೆ, ಒಂದೇ ಸಮಯ 27 3ನೇ 1 ದಿವಸ.
27 ಮೂರನೇ ಒಂದು ದಿವಸ ಅಥವಾ 27 ದಿನ ಮತ್ತು 8 ಗಂಟೆಗಳು. ಚಂದ್ರನನ್ನು ವಿವಿಧ ಸ್ಥಾನಗಳಲ್ಲಿ ಮಗು ನೋಡಿದ ಚಿತ್ರವನ್ನು ನಾವು ಈ ಮೊದಲೇ ನೋಡಿದ್ದೇವೆ. ಇನ್ನು ನೀವು ಚಂದ್ರನನ್ನು ನಿರಂತರ ನಿರೀಕ್ಷಿಸ್ತಾ ಇರಬೇಕು. ಅದಕ್ಕೆ ಸಂಬಂಧಿಸಿದ ಒಂದು ವರ್ಕ್ಶೀಟನ್ನು ಇಲ್ಲಿ ಕೊಡ್ತಾ ಇದ್ದೇನೆ. ಇದನ್ನು ನೀವು ಮನೆಯಲ್ಲಿ ಚಂದ್ರನನ್ನು ನೋಡಿ ಪೂರ್ಣಗೊಳಿಸಬೇಕು. ಪೂರ್ಣಗೊಳಿಸ್ತೀರಲ್ಲ? ಸರಿ. ಪ್ರೀತಿಯ ಮಕ್ಕಳೇ, ಇಂದು ನಾವು ಚಂದ್ರನ ಚಲನೆಯ ಬಗ್ಗೆ ಕಲಿತೆವು. ಚಂದ್ರನಲ್ಲಾಗುವ ಆಕಾರ ಬದಲಾವಣೆಯ ಬಗ್ಗೆ ತಿಳಿದೆವು. ಚಂದ್ರ ನಮಗೆ ಕಾಣಿಸುವುದು ಬೇರೆ ಬೇರೆ ಆಕಾರದಲ್ಲಿ ಯಾಕೆ ಎನ್ನುವುದನ್ನು ಕೂಡ ತಿಳಿದೆವು. ಅದನ್ನು ನಾವು ವೃದ್ಧಿ ಮತ್ತು ಕ್ಷಯ ಅಂತ ಕರೀತೇವೆ. ಅದೇ ರೀತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಅಂದರೆ ಏನು, ಈ ಎಲ್ಲ ವಿಚಾರಗಳನ್ನು ನಾವು ಕಲಿತೆವು. ಇದರೊಂದಿಗೆ ನಿರಂತರವಾಗಿ ಚಂದ್ರನನ್ನು ನಿರೀಕ್ಷಿಸುವ ಒಂದು ಅಭ್ಯಾಸವನ್ನು ನೀವು ಬೆಳೆಸಿಕೊಳ್ಳಬೇಕು. ಯಾವಾಗ ಚಂದ್ರನು ಪೂರ್ಣ ರೂಪದಲ್ಲಿ ಹುಣ್ಣಿಮೆಯ ದಿವಸ ಹೇಗೆ ಕಾಣ್ತಾನೆ, ಯಾವ ದಿಕ್ಕಿನಲ್ಲಿ ಕಾಣ್ತಾನೆ, ಹುಣ್ಣಿಮೆಯ ನಂತರ ಅಮಾವಾಸ್ಯೆಯವರೆಗೆ ಪ್ರತಿ ದಿವಸ ಚಂದ್ರನ ಸ್ಥಾನದಲ್ಲಾಗುವ ಬದಲಾವಣೆ ಏನು, ಯಾವ ದಿಕ್ಕಿನಲ್ಲಿ ಅವನು ಕ್ಷಯವನ್ನು ಕಾಣ್ತಾನೆ, ಅಂದರೆ ಹುಣ್ಣಿಮೆಯಿಂದ ಅಮಾವಾಸ್ಯೆಯ ಕಡೆಗೆ ಬರುವಾಗ ಕ್ಷಯ ಅಲ್ವಾಗುವುದು. ಈ ಎಲ್ಲ ವಿಚಾರಗಳನ್ನು ನೀವು ನಿರಂತರವಾಗಿ ನಿರೀಕ್ಷಿಸ್ತಾ ಇದ್ದರೆ ನಿಮಗೆ ಚಂದ್ರನ ಬಗ್ಗೆ ಹೆಚ್ಚೆಚ್ಚು ವಿಚಾರಗಳನ್ನು ತಿಳಿಲಿಕ್ಕೆ ಸಾಧ್ಯತೆ ಇದೆ. ಈ ಚಂದ್ರನ ಚಲನೆ ಹಾಗೂ ಅವನ ಆಕಾರ ಬದಲಾವಣೆಗೆ ಸಂಬಂಧಿಸಿದ ಈ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಎಲ್ಲರಿಗೂ ವಂದನೆಗಳು.